ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಮತ್ತೆ ಎಚ್ಡಿಕೆ ಗರಂ ಆಗಿದ್ದಾರೆ. ಎಚ್ಡಿ ಕುಮಾರಸ್ವಾಮಿ ಡಿಕೆಶಿ ನಡುವೆ ಮತ್ತೆ ಈ ಪತ್ರ ಸಮರ ಮುಂದುವರೆದಿದೆ. ಸಿಎಂ ಡಿಕೆ ಶಿವಕುಮಾರ್ಗೆ ಎಚ್ಡಿ ಕುಮಾರಸ್ವಾಮಿ ಪತ್ರ ಬರೆದಿದ್ದಾರೆ. ಈ ಕುರಿತಂತೆ ಅಪ್ಡೇಟ್ಸ್ ಬರ್ತಾ ಇದೆ. ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಮತ್ತೆ ಎಚ್ಡಿ ಕುಮಾರಸ್ವಾಮಿ ಸಿಟ್ಟಾಗಿದ್ದಾರೆ. ಎಚ್ಡಿ ಕುಮಾರಸ್ವಾಮಿ ಹಾಗೆ ಡಿಕೆ ಶಿವಕುಮಾರ್ ನಡುವೆ ಈ ಪತ್ರ ಸಮರ ಮತ್ತೆ ಮುಂದುವರೆದಿದೆ. ಸಿಎಂ ಡಿಕೆ ಶಿವಕುಮಾರ್ಗೆ ಕೇಂದ್ರ ಸಚಿವ ಎಚ್ಡಿಕೆ ಮತ್ತೊಮ್ಮೆ ಪತ್ರ ಬರೆದಿದ್ದಾರೆ. ಜೂನ್ 27ಕ್ಕೆ ಬೈರಮಂಗಲ ಗ್ರಾಮಕ್ಕೆ ಭೇಟಿ ನೀಡ್ತಾ ಇದ್ದೀನಿ ಅಂತ ಹೇಳಿ ಬರೆದಿದ್ದಾರೆ. ಹಾಗಾಗಿ ಜೂನ್ 27ಕ್ಕೆ ನೀವು ಬನ್ನಿ, ಇಲ್ಲಿಗೆ ಬನ್ನಿ, ವಿಧಾನಸೌಧ ಎಲ್ಲ ಬೇಡ, ನೇರವಾಗಿ ಇಲ್ಲಿಗೆ ಬನ್ನಿ ಅಂತ ಹೇಳಿಬಿಟ್ಟು ಕುಮಾರಸ್ವಾಮಿ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಪ್ರವಾಸದ ಪತ್ರವನ್ನ ಲಗತ್ತಿಸಿ ಪತ್ರ ಬರೆದಿದ್ದಾರೆ ಕುಮಾರಸ್ವಾಮಿ ಅವರು. ಈಗ ಏನು ಪತ್ರ ವಾರ್, ಈ ಪತ್ರ ಸಮರ ಈ ಹಿಂದೆಯೂ ನಡೆದಿತ್ತಲ್ಲ, ಒಂದು 3-4 ದಿನಗಳ ಹಿಂದೆ ಎಚ್ಡಿ ಕುಮಾರಸ್ವಾಮಿಗೆ ಡಿಕೆ ಶಿವಕುಮಾರ್ ಪತ್ರ ಬರೆದಿದ್ರು. ನೀವು ಒಂದು ಕೆಲಸ ಮಾಡಿ, ವಿಧಾನಸೌಧಕ್ಕೆ ನೇರವಾಗಿ ಬಂದ್ಬಿಡಿ, ಇಲ್ಲೇ ಕೂತ್ಕೊಂಡು ಮಾತಾಡೋಣ, ಸೊ ಏನು ಆಗು ಹೋಗು ಯಾಕೆ ಬಿಡ್ತಾ ಇಲ್ಲ ಬಿಡದಿ ಟೌನ್ಶಿಪ್ಗೆ ಎಂಬಂತ ಆಯಾಮದಲ್ಲಿ. ಅದಕ್ಕೆ ಎಚ್ಡಿ ಕುಮಾರಸ್ವಾಮಿ ಅವರು ನೀವು ಹೇಳಿದ ಡೇಟಿಗೆ ನಾವು ಬರೋಕ್ಕಾಗಲ್ಲ, ಯಾಕಂತಂದ್ರೆ ನನಗೂ ಕೂಡ ಪೂರ್ವ ನಿಯೋಜಿತ ಸಭೆಗಳಿದೆ, ಹಾಗಾಗಿ ಒಂದು ಕೆಲಸ ಮಾಡಿ ಮಾರನೇ ದಿನ ನೀವೇ ಇಲ್ಲಿಗೆ ಬಂದ್ಬಿಡಿ, ಬೈರಮಂಗಲಕ್ಕೆ ಬನ್ನಿ, ಇಲ್ಲೇ ಮಾತಾಡೋಣ ಅಂತ ಹೇಳಿದ್ರು. ಸದ್ಯ ಈಗ ಅದಕ್ಕೆ ಮತ್ತೆ ಎಚ್ಡಿ ಕುಮಾರಸ್ವಾಮಿ ಪತ್ರ ಬರೆದಿದ್ದಾರೆ. ಈ ಕುರಿತಂತೆ ಮತ್ತಷ್ಟು ಅಪ್ಡೇಟ್ಸ್ ಬರ್ತಾ ಇದೆ. ಕೃಷಿ ಕಾರ್ಮಿಕರ ಅಹವಾಲು ಆಲಿಸೋಕೆ ಸದ್ಯ ಎಚ್ಡಿ ಕುಮಾರಸ್ವಾಮಿ ನಿರ್ಧಾರವನ್ನ ಮಾಡಿದ್ದಾರೆ. ಗ್ರೇಟರ್ ಬೆಂಗಳೂರು ಉಪನಗರ ಯೋಜನೆ ಸ್ಥಳದಲ್ಲೇ ಚರ್ಚೆಗೆ ರೆಡಿ. ಸರಿ, ನೀವೇನಿವಾಗ ಮಾಡೋಕೆ ಹೊರಟಿದ್ದೀರಲ್ಲ ಗ್ರೇಟರ್ ಬೆಂಗಳೂರು ಉಪನಗರ ಯೋಜನೆ, ಅದನ್ನ ಸ್ಥಳದಲ್ಲೇ ಚರ್ಚೆ ಮಾಡೋಣ, ನಾನು ರೆಡಿ ಇದ್ದೀನಿ. ಅಧಿಕಾರಿಗಳೊಂದಿಗೆ ಬೈರಮಂಗಲಕ್ಕೆ ಬರೋಕೆ ಸಿಎಂ ಡಿಕೆ ಶಿವಕುಮಾರ್ಗೆ ಎಚ್ಡಿಕೆ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಜನರ ನಡುವಿಗೆ ಸಮಸ್ಯೆಯನ್ನ ಆಲಿಸಿ ಪರಿಹಾರ ಹುಡ್ಕೋಣ. ಸರಿ, ಈಗ ನಾವಿಬ್ಬರೂ ಡಿಸ್ಕಸ್ ಮಾಡೋಕ್ಕೆ, ನಾವಿಬ್ಬರಿಗೂ ಒಂದು ಡಿಸಿಷನ್ ತಗೊಳ್ಳೋಕೆ ಕಷ್ಟ ಆಗ್ತಿದೆಯಲ್ಲ. ಸರಿ, ನೀವೇನಿವಾಗ ಇದು ಎಲ್ಲ ಆಯಾಮದಲ್ಲೂ ಗ್ರೇಟರ್ ಬೆಂಗಳೂರು ಉಪನಗರ ಸೇರಿದಂತೆ ನೀವು ಬಿಡದಿ ಟೌನ್ಶಿಪ್ ಮಾಡೋಕೆ ಹೊರಟಿದ್ದೀರಲ್ಲ, ಸರಿ, ಇದನ್ನ ಜನರ ಮಧ್ಯದಲ್ಲಿ ಕೂತ್ಕೊಂಡು ಮಾತಾಡೋಣ. ಯಾಕೆ ನಮ್ಮಿಬ್ಬರು ಮಧ್ಯದಲ್ಲಿ ಸಮಸ್ಯೆ ಬಗೆಹರಿಸೋಕ್ಕಾಗ್ತಿಲ್ಲ? ಜನರ ನಡುವೆ ಕೂತ್ಕೊಂಡು ಸಮಸ್ಯೆಯನ್ನ ಆಲಿಸೋಣ. ಜನರು ಇರ್ತಾರೆ, ಅವ್ರು ಯಾಕೆ ಒಪ್ತಾ ಇಲ್ಲ, ಅವ್ರು ಯಾಕೆ ಬಿಡ್ತಾ ಇಲ್ಲ, ಎಲ್ಲ ಆಯಾಮದಲ್ಲೂ ಅವ್ರ ಸಮಸ್ಯೆ ಆಲಿಸೋಣ, ಜೊತೆಗೆ ಇಬ್ಬರು ಸೇರಿ ಪರಿಹಾರ ಹುಡ್ಕೋಣ ಅಂತ ಹೇಳಿ ಎಚ್ಡಿ ಕುಮಾರಸ್ವಾಮಿ ಹೇಳಿದ್ದಾರೆ. ಮತ್ತೊಂದು ಕಡೆಗೆ ಬೈರಮಂಗಲದಲ್ಲಿ ಹಾಗಿದ್ರೆ ಡಿಕೆ ಎಚ್ಡಿಕೆ ಮುಖಾಮುಖಿ ಆಗ್ತಾರಾ? ಇದು ದೊಡ್ಡ ಪ್ರಶ್ನೆ. ನೋಡಿ, ಡಿಕೆ ಎಚ್ಡಿಕೆ ಬೈರಮಂಗಲ ಭೇಟಿ ಭಯಂಕರವಾಗಿರುತ್ತಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇರುವಂತದ್ದು. ಯಾಕಂತ ಅಂದ್ರೆ ಈ ಹಿಂದೆ ಎಚ್ಡಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರ ತಾಯಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಬೈತಾರೆ. ಸೊ ಅವರ ತಾಯಿಗೆ ಬೈದದಕ್ಕೆ ಇದೇ ಡಿಕೆ ಶಿವಕುಮಾರ್ ಕನಕಪುರದಲ್ಲಿ ದೊಡ್ಡ ಒಂದು ಸಭೆಯನ್ನ ಮಾಡಿ ಅಲ್ಲಿ ನನ್ನನ್ನ, ಅವರ ತಾಯಿಯನ್ನ ಸ್ಟೇಜ್ ಮೇಲೆ ಕೂರಿಸ್ಬಿಟ್ಟು ನನ್ನ ತಾಯಿಗೆ ಅವಮಾನ ಮಾಡಿದ್ರು, ನನಗೆ ಅವಮಾನ ಮಾಡಿದ್ರು ಎಂಬ ಅರ್ಥದಲ್ಲಿ ಇಲ್ಲಿ ಡಿಕೆ ಶಿವಕುಮಾರ್ ಅವರು ದೊಡ್ಡದಾಗಿ ಸಭೆಯಲ್ಲಿ ಅಳ್ತಾರೆ, ಮಾತನಾಡ್ತಾರೆ. ಆ ಬಳಿಕ ಎಚ್ಡಿ ಕುಮಾರಸ್ವಾಮಿ ಕ್ಷಮೆ ಕೂಡ ಕೇಳ್ತಾರೆ. ಸೊ ಈ ಆಯಾಮದಲ್ಲಿ ಈಗ ಎಚ್ಡಿಕೆ ಮತ್ತೆ ಡಿಕೆ ಭೇಟಿ ಬಹಳ ಕುತೂಹಲ ಮುರುಳಿಸಿರುವಂಥದ್ದು. ಹಾಗೆ ಬಿಡದಿ ಟೌನ್ಶಿಪ್ ವಿವಾದ ಈಗ ಸದ್ಯ ರಾಜಕೀಯ ಕಾವೇರಿಸಿರೋದಂತೂ ನಿಜ. ಈ ಕಡೆ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಮತ್ತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಡುವೆ ಪತ್ರ ಸಮರ ಈಗ ಹೊಸದಾಗಿ ಮತ್ತೆ ಒಂದು ಹಂತಕ್ಕೆ ತಲುಪಿದೆ. ಜೂನ್ 27ಕ್ಕೆ ಬೈರಮಂಗಲ ಗ್ರಾಮಕ್ಕೆ ಭೇಟಿ ನೀಡೋದಾಗಿ ಎಚ್ಡಿಕೆ ಏನು ಹೇಳಿದ್ದಾರೆ. ಇದರ ಜೊತೆಗೆ ಸಿಎಂ ಡಿಕೆಶಿಗೂ ಕೂಡ ಸ್ಥಳಕ್ಕೆ ಬನ್ನಿ, ರೈತರು, ಕೃಷಿ ಕಾರ್ಮಿಕರು ಅವರ ಅಹವಾಲನ್ನ ಆಲಿಸುವಂತೆ ಆಹ್ವಾನವನ್ನು ಕೊಟ್ಟಿದ್ದಾರೆ. ನೀವೇನ್ ಮಾಡೋಕೆ ಹೊರಟಿದ್ದೀರಲ್ಲ ಗ್ರೇಟರ್ ಬೆಂಗಳೂರು ಉಪನಗರ ಯೋಜನೆ, ಇದ್ರ ಕುರಿತು ಜನರ ನಡುವೆ ನಾವು ಮುಕ್ತವಾಗಿ ಚರ್ಚೆ ಮಾಡೋಣ ಅಂತ ಎಚ್ಡಿ ಕುಮಾರಸ್ವಾಮಿ ಹೇಳಿದ್ದಾರೆ. ಹಾಗೆ ಅಧಿಕಾರಿಗಳ ಜೊತೆ ಸ್ಥಳಕ್ಕೆ ಬನ್ನಿ ಅಂತ ಹೇಳಿ ಪತ್ರ ಬರೆದಿದ್ದಾರೆ. ಸದ್ಯ ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ರಾಜಕೀಯ ಜಂಗ್ ಈಗ ಮತ್ತಷ್ಟು ತೀವ್ರಗೊಂಡಿರುವಂಥದ್ದು. ಹಾಗಾಗಿ ಬಿಡದಿ ಟೌನ್ಶಿಪ್ ವಿಚಾರ ಈಗ ರಾಜಕೀಯ ವಾಕ್ ಸಮರದ ಕೇಂದ್ರ ಬಿಂದುವಾಗಿದೆ. ಜೂನ್ 27ರಂದು ಬೈರಮಂಗಲದಲ್ಲಿ ನಡೆಯಲಿರುವಂತಹ ಈ ಭೇಟಿ ಮತ್ತು ಈ ಚರ್ಚೆ ತೀವ್ರ ಕುತೂಹಲ ಮೂಡಿಸಿರುವುದಂತೂ ನಿಜ. ಎಚ್ಡಿಕೆ ಆಹ್ವಾನಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಯಾವ ರೀತಿಯಲ್ಲಿ ಪ್ರತಿಕ್ರಿಯಿಸುತ್ತಾರೆ ಅನ್ನೋದು ಈಗ ಸದ್ಯ ಯಾರಿಗೂ ಕೂಡ ಗೊತ್ತಿಲ್ಲ, ಗಮನ ಸೆಳೆದಿದೆ. ಹಾಗೆ ರೈತರ ಪರ ಹೋರಾಟವೇ ಅಥವಾ ರಾಜಕೀಯ ಸಮರವೇ ಅನ್ನೋದು ಈ ಚರ್ಚೆಗೆ ಗ್ರಾಸವಾಗಿರುವಂಥದ್ದು.